ಈಗಳಮ್ಮ ಬೆಳ್ಳುಳ್ಳಿ ಚಟ್ನಿ ಮಾಡೋಣ. ಈಗಳಮ್ಮ ಬೆಳ್ಳುಳ್ಳಿ ಚಟ್ನಿ ಮಾಡೋಣ. ಬೆಳ್ಳುಳ್ಳಿ ಚಟ್ನಿನಾ? ಹೌದಾ? ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತಮ್ಮ. ನೀನ್ ತಿಂದಿದ್ಯಾ? ನಾನು ತಿಂದಿರೋದಕ್ಕೆ ನಾನು ಮಾಡೋಣ ಅಂತಿರೋದು. ಹೌದಾ? ಸರಿ ಮಾಡಮ್ಮ. ಹಿಂಗೆಲ್ಲ ಮಾಡಿ ಬಾಣ್ತಿಯರ್ಗೆಲ್ಲ ಇಕ್ಕರಮ್ಮ. ಅವಾಗ ಬಾಣ್ತಿದ್ದೀರಿಗೆ ತಕಂದ್ರೆ ಇದನ್ನೇ ಮಾಡಿಕ್ತಿದ್ದು. ಬಾಣ್ತಿರ್ಗೆ ಒಳ್ಳೇದಾ? ಒಳ್ಳೇದು ಬೆಳ್ಳುಳ್ಳಿ ಚಟ್ನಿ. ಈಗಳಮ್ಮ ಒಲೆಗಾಗಿ ಸುಟ್ಕೊಂತೀನಿ. ಸುಟ್ಕೋಬೇಕಾ? ಸುಟ್ಟು ಅರಿತೀನಿ. ಒಲೆ ಹಚ್ಚಿದರು ಗ್ಯಾಸ್ನಾಗ ಎಣ್ಣೆ ಹಾಕಿ ಹುರ್ಕೋಬಹುದು. ಅದಕ್ಕೆ ಬಾಣ್ತಿಯರ್ಗೆ ಎಣ್ಣೆ ಹಾಕಂಗಿಲ್ಲ, ಆದ್ರೆ ಸ್ವಲ್ಪ ಹಾಕಿ ಹುರ್ಕೋಬೇಕು. ಇಲ್ಲ ಅಂದ್ರೆ ಪಾವು ಸುಲ್ಕೊಂಡ್ಬಿಟ್ಟು ಹುರಿದು ಎಣ್ಣೆ ಹಾಕ್ದಂಗೆ ಮಾಡಬೇಕು. ಬಾಣ್ತಿದಿರಿಗೆ ಮಾಡಬೇಕು ಅಂದ್ರೆ ಎಣ್ಣೆ ಹಾಕಂಗಿಲ್ಲ. ಇಲ್ಲ ಅವಾಗ ಒಲೆ ಹಚ್ಚಾರಲ್ಲ ಹಿಂಗು ಸುಟ್ಟು ಮಾಡಾರು. ಅದಕ್ಕೆ ನೀನು ಸುಟ್ಕೋತಾ ಇದ್ದೀನಿ. ನಾನು ಸುಟ್ಕೊಳ್ತಿದ್ದೀನಿ. ಚೆನ್ನಾಗಿರುತ್ತೆ ಚಟ್ನಿ. ಅದಕ್ಕೇನೇನು ಹಾಕಂಗಿಲ್ಲ, ಬರೀ ಬೆಳ್ಳುಳ್ಳಿ, ಉಪ್ಪು, ಮೆಣಸಿನ್ಕಾಯಿ, ಹುಣಸೆ ಹಣ್ಣು, ಒಂಚೂರು ಕೊಬ್ಬರಿ. ಹೇಳಮ್ಮ ಸುಟ್ಟವೆ ತೆಗಿತೀನಿ. ಅವೇನು ಬೆಳ್ಳುಳ್ಳಿ ಸ್ಯಾನೆ ಹೊತ್ತು ಸುಡೋದೇನು ಬೇಕಿಲ್ಲ. ಈರುಳ್ಳಿ ಹಂಗೆ, ಈರುಳ್ಳಿ ಆದರೆ ಸ್ವಲ್ಪ ಲೇಟ್ ಆಗುತ್ತೆ. ಅದು ಪದ್ರ ಪದ್ರ ಇರುತ್ತಲ್ಲ, ಇವು ಜಲ್ದಿ ಬೇಯ್ತವೆ. ತೆಗ್ದಿದ್ದೀನಿ, ಸುಟ್ಟಿದ್ದೀನಿ. ಈ ಸುಲ್ಕೊಂತೀನಿ. ಸುಲ್ಕೊಂಡು ಬಜ್ಜಿ ಅರಿಯೋದು. ಬಜ್ಜಿನ ಚಟ್ನಿನ? ಬಜ್ಜಿನಾದ್ರೂ ಅನ್ಬೋದು, ಚಟ್ನಿನಾದ್ರೂ ಅನ್ಬೋದು. ಏನಾದ್ರೂ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಚಟ್ನಿ. ಬೆಳ್ಳುಳ್ಳಿ ಬಜ್ಜಿ ಬಜ್ಜಿನೂ ಅಂತಾರೆ, ಚಟ್ನಿನೂ ಅಂತಾರೆ. ಬೆಳ್ಳುಳ್ಳಿ ಚಟ್ನಿ. ಇವಾಗ ಒಂದು ಊಟಕ್ಕೆ ಏನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ರಾತ್ರಿ ಊಟ. ರಾತ್ರಿ ಊಟಕ್ಕೆ ಒಂದು ಊಟಕ್ಕೆ ಏನ್ ಮಾಡೋಣ, ಯಾವ್ದೋ ಒಂದು ಮಾಡೋಣ ಅಂತ ಮಾಡ್ತಿದ್ದೀನಿ. ಬಾಣ್ತೀರಿರೋರ್ಗೆ ಈ ತರ ಬೆಳ್ಳುಳ್ಳಿ ಬಜ್ಜಿ ಮಾಡಿಕ್ರಿ ಚಂದ ಅಂತೆ. ಅಥವಾ ಬರೀ ಬಾಣ್ತಿಯವ್ರು ಇರ್ತಾರಲ್ಲ, ಯಾರು ನೋಡ್ಕೊಳಕಿರಲ್ಲ, ಅಥವಾ ರೆಸಿಪಿ ಈ ತರ ಗೊತ್ತಿಲ್ಲ ಅಂತಾರಲ್ಲ, ಅವ್ರು ಆರಾಮಾಗಿ ಮಾಡ್ಕೊಬಹುದು. ಈಜಿ. ಆರೋಗ್ಯಕ್ಕೆ ಒಳ್ಳೇದು ಬಾಣ್ತಿದಿರ್ಗೆ. ಮಾಡ್ಕೊಂಡು ತಿನ್ರಿ. ಈಗಳಮ್ಮ ಬೆಳ್ಳುಳ್ಳಿ ಬಜ್ಜಿಗೆ ಒಂಚೂರು ಖಾರದ ಪುಡಿ ಹಾಕ್ಯಂತೀನಿ. ಪುಡಿನಾದ್ರೂ ಹಾಕ್ಯಬಹುದು. ಈ ಒಣಮೆಣಸಿಕಾಯಿ ಇರ್ತಾವಲ್ಲ ಅವನ್ನಾದ್ರೂ ಹುರ್ದಾದ್ರೂ ಹಾಕ್ಯಬಹುದು. ಈಗ ಜೀರಿಗೆ, ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಉಪ್ಪು, ಕೊಬ್ಬರಿ ಇಷ್ಟೇನಾ? ಇಷ್ಟೇ ಬೆಳ್ಳುಳ್ಳಿ ಬಜ್ಜಿಗೆ. ಇದನ್ನ ರುಬ್ಬಿಟ್ಟು ಕಾಯಿಸ್ಕೊಂಬೋದು. ಒಗ್ಗರಣೆನಾದ್ರೂ ಮಾಡ್ಕೋಬಹುದು, ಹಂಗೆ ಕಾಯಿಸ್ಕೊಂಡಾದ್ರೂ ಉಣ್ಬೋದು. ಈ ಅವಸರಕ್ಕೆ ಮಾಡ್ಕೋಬೋದಮ್ಮ. ರುಬ್ಕೊಂತೀನಿ. ನಮ್ಮ ಗುಂಡಲ್ಲಿ ರುಬ್ಬಿದ್ರೆ ಒಂದು ಅಡ್ವಾಂಟೇಜ್, ಒಬ್ಬರು ತುರಿಯೋದೇ ಬೇಡ ಅಲ್ವಮ್ಮ? ಹೂನಮ್ಮ. ಅದೇ ಅದ್ರಡಿಗೆ ಹಾಕಿ ನೋಡ್ಕಾಕೈತಿ, ತುರಿಯೋದೇನು ಬೇಕು. ತುರಿದಂಗೆ ಆರಾಮಾಗಿ ಮಾಡ್ಕೊಂಡು ಸಖತ್ತಾಗಿರುತ್ತೆ ಬೆಳ್ಳುಳ್ಳಿ ಬಜ್ಜಿ. ಚೆನ್ನಾಗಿರುತ್ತೆ. ಬಾಣಂತಿಯರಿಗೆಲ್ಲ ಮಾಡಿಕೊಡ್ರಿ. ಚೆನ್ನಾಗಿರುತ್ತೆ. ನಮ್ಮಂತರು ಉಣ್ಬೋದು. ಎಂದನ ಒಂದೊಂದಿನ ಅಪ್ರೂಪಕ್ಕೆ ಒಂದೊಂದಿನ ಮಾಡೋಕ್ಕೆ ಅವಸರಕ್ಕೆ ಚೆನ್ನಾಗಿರುತ್ತೆ. ಡೈಲಿ ಅದೇ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ. ಅದೇ ಬಾಯಿ ಕೆಟ್ಟಾಗ, ಬಾಯಿ ಕೆಟ್ಟಿರ್ತದ, ಹುಷಾರಿಲ್ದಾಗ ಬಾಯಿ ಕೆಟ್ಟಿರುತ್ತೆ. ಬೇಗ ಅಡುಗೆ ಆಗಬೇಕು, ಏನೋ ಒಂದು ಟೈಮ್ ಮಾಡ್ಕೊಂಡು ತಿನ್ಬೋದು. ಒಂದು ಟೈಮ್ ಆದರೆ 2 ಟೈಮು ಉಣ್ಬೋದು. ಬೆಳಗ್ಗೆ ಮಾಡಿದ ಸಾಯಂಕಾಲ ಉಣ್ಬೋದು, ಸಾಯಂಕಾಲ ಮಾಡಿದ ಬೆಳಗ್ಗೆನೂ ಉಣ್ಬೋದು. ಏನು ತಪ್ಪೇನಿಲ್ಲ, ಚೆನ್ನಾಗಿರುತ್ತೆ. ಮಾಡ್ಕೊಂಡು ಉಣ್ರಿ. ಈಗಲೇ ಘಮ ಅಂತ ಇದೆ. ಸಖತ್ತಾಗಿರುತ್ತೆ. ಘಮ ಅಂಬೋದೇನು. ಅದಕ್ಕೆ ಬೇರೆ ಏನು ಹಾಕೋದಿಲ್ಲ, ಇಷ್ಟೇ. ನಮ್ಮನೇಲಿ ಏನು ಜಾಸ್ತಿ ಮಾಡಲ್ಲ. ನಾವು ತಿಂದು ನೋಡಿರೋದನ್ನೇ ಮಾಡೋದು, ಚೆನ್ನಾಗಿರೋದನ್ನ. ನಮ್ಮ ಅಮ್ಮ ಎಲ್ಲ ರುಚಿ ನೋಡಿರೋದನ್ನೇ ಮಾಡೋದು, ಯಾವುದು ರುಚಿ ನೋಡಿದಿರೋ ಮಾಡಲ್ಲ. ಅದು ತುಂಬ ದಿನ ಆಗಿ ಮರ್ತೋಗ್ಬಿಟ್ಟಿರುತ್ತಲ್ಲ ಅಮ್ಮಂಗೆ. ಆ ವಿಡಿಯೋ ಶೂಟ್ ಮಾಡಿದ್ರು ಸಹ ಅದು ಏನಾದರೂ ನಮಗೆ ಚೆನ್ನಾಗಿತ್ತು ಅಂತ ಅಂದರೆ ಮಾತ್ರನೇ ನಾವು ವಿಡಿಯೋ ಅಪ್ಲೋಡ್ ಮಾಡೋದು. ಅಂದರೆ ವಿಡಿಯೋನೇ ಅಪ್ಲೋಡ್ ಮಾಡಲ್ಲ, ಶೂಟ್ ಮಾಡಿದ್ರು. ನಮಗೆ ಚೆನ್ನಾಗಿಲ್ಲ ಅಂತ, ನಮಗೆ ಚೆನ್ನಾಗಿಲ್ಲ ಅಂದರೆ ನಿಮಗೆ ಹಾಕಿದ್ರೆ, ನಾವೇನೋ ವಿಡಿಯೋ ಹಾಕಬೇಕು ಅಂತ ಹಾಕಿದ್ರೆ ನಿಮಗೆ ಡಿಸಪಾಯಿಂಟ್ ಮಾಡೋಕ್ಕೆ ನಮಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ
ಅದು ಗೊತ್ತಿರುತ್ತೆ, ಆದರೆ ಅವ್ರಿಗೆ ಒಂದೊಂದು ಐಟಮ್ ಮರ್ತೋಗ್ಬಿಟ್ಟಿರ್ತಾರೆ. ಅದು ಮರ್ತೋಗಿರೋದ್ರಿಂದ ಹಂಗೆ. ಅಂದರೆ ಇದುವರೆಗೂ ಯಾವುದು ಮಾಡಿರೋದು ಯಾವುದು ಚೆನ್ನಾಗಿಲ್ಲಂಗಿಲ್ಲ, ಎಲ್ಲ ಚೆನ್ನಾಗಿದೆ ರೆಸಿಪಿ. ಇವಾಗ ನಾವು ನಿಮಗೆ ಅದೇ ನಾವು ಅಂದ್ಕೊಂಡಿರೋದು ಹಂಗೆ, ಅದು ನಮಗೆ ಚೆನ್ನಾಗಿಲ್ಲ ಅಂದರೆ ನಾವು ಹಾಕಲ್ಲ ಅಲ್ವಮ್ಮ? ಹ್ಞೂನಮ್ಮ. ನಾನು ಬೇಕಾದರೂ ನಂಗೆ ಅಷ್ಟು ಗೊತ್ತಾಗಲ್ವಲ್ಲ, ನಾನು ಬಿಡಮ್ಮ ವಿಡಿಯೋ ಬೇಕು ಅಂತ ಅಪ್ಲೋಡ್ ಮಾಡ್ತೀನಿ ಅಂದರೆ ನಮ್ಮಮ್ಮ ಬಿಡಲ್ಲ. ಅದು ಚೆನ್ನಾಗಿದ್ರೆ ಮಾತ್ರನೇ ಹಾಕಮ್ಮ, ಚೆನ್ನಾಗಿಲ್ಲ ಅಂದರೆ ಹಾಕ್ಬೇಡ ಅಂತಲೇ ಹೇಳುತ್ತೆ ನನಗೆ. ಅದಕ್ಕೇನು ಸ್ಪೆಷಾಲಿಟಿ ಹಾಕೋದು ನಾನು ಹೇಳಲ್ಲ. ನಾವೇನು ತಿಂತೀವಿ, ಏನು ಮಾಡ್ತೀವಿ, ಏನು ಉಣ್ತೀವಿ ಅದು ಮಾತ್ರ ಹಾಕ್ತೀನಿ. ಹಾಕ್ತೀವಿ, ಮಾಡಿಕೊಡ್ತೀವಿ, ಬೇರೆ ಎಲ್ಲ ಹಾಕಲ್ಲ. ಯಾರನ್ನ ಸಪ್ರೇಟ್ ಗಂಡು ಮಕ್ಳು ಇರೋರು ಹಿಂಗೆ ರುಬ್ಕೋಬೋದು. ಕೊಬ್ಬರಿ ಬೆಳ್ಳುಳ್ಳಿ ಎಲ್ಲ ಹುರ್ಕೊಬಿಟ್ಟು ಬ್ಯಾಚುಲರ್ಸ್ ಗಂಡು ಮಕ್ಳು ಇರೋರು ಮಾಡ್ಕೊಳ್ಬೋದು. ಇವಾಗ ಏನು ಮಾಡೋಕ್ಕಿಲ್ಲಪ್ಪ, ಬರ್ತಾರೆ ಕೆಲಸದಿಂದ, ಏನು ಮಾಡೋಕ್ಕಿಲ್ವಲ್ಲ, ಏನು ಮಾಡೋಣ ಅಂದರೆ ಹಿಂಗೆ ಚಟ್ನಿ ಮಾಡಿಕ್ಕೊಂಬಿಟ್ಟು 2 ಊಟ ಉಣ್ಬೋದು. ಇದನ್ನು ಕಾಯಿಸ್ಕೊಂಡು ಚೆನ್ನಾಗಿರ್ತೈತಿ. ಏನೋ ಒಂದು ಅವಸರಕ್ಕೆ ಒಂದು ತರಕಾರಿನೇ ಇರಲ್ಲ, ಒಂದು ಬೇಳೆನೇ ಇರಲ್ಲ, ಎಲ್ಲ ಒಂದೇ ಸಂಖ್ಯೆ ನಡೀತೈತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಬೇಕು ಎಂಥವ್ರಿಗೂ ಎಡಬೇಕು. ಅವಾಗ ಅರ್ಜೆಂಟ್ಗಿಂತ ಅದೊಂದು ಮಾಡ್ಕೋಬೋದು. ಇವಾಗ ಕೊರೋನಾ ಟೈಮಲ್ಲಿ ಒಂದೊಂದು ಐಟಮೇ ಸಿಗ್ತಾ ಇರಲಿಲ್ಲ, ಎಲ್ಲ ದುಡ್ಡೆಲ್ಲ ಇತ್ತು, ಅದೇ ಐಟಮೇ ಸಿಗ್ತಾ ಇರಲಿಲ್ಲ. ಹಂಗೆ ಇಂಥವೆಲ್ಲ ಹುಡಿಕೊಂಡು ಮಾಡ್ಕೊಂಡ್ರೆ ಆರೋಗ್ಯವಾಗೂ ಇರ್ತೀರ, ನಮಗೂ ಒಳ್ಳೇದು. ಮೇಡಮ ಇದು ರುಬ್ಬಿದ್ದೈತೆ ಬೆಳ್ಳುಳ್ಳಿ ಬಜ್ಜಿನ. ಈಗ ಇದು ಖಾರದ ನೀರು ಎತ್ಕೊಂಡಿದ್ದೀನಿ, ಬಂಡೆ ತೊಳೆದು ಎತ್ಕೊಂಡಿದ್ದೀನಿ, ಕಲಸ್ಕೊಂತೀನಿ. ಸರಿನಮ್ಮ. ಕಾಯಿಸ್ತೀನಿ. ಕಾಯಿಸ್ಕೊಂಡಾದ್ರೂ ಊಟ ಮಾಡ್ಬೋದು, ಹಂಗೆ ಊಟ ಮಾಡಿದ್ರು ಚೆನ್ನಾಗಿರ್ತೈತಿ. ಕಾಯಿಸ್ತೀನಿ. ಒಂದು ಸೂಸ ಬೆಲ್ಲ ಹಾಕ್ತೀನಿ, ಖಾರ ಮುರಿತೈತೆ, ರುಚಿನೂ ಕೊಡುತ್ತೆ, ಹಾಕ್ತೀನಿ. ಮುದ್ದೆನೂ ಆಗೈತೆ, ಬೆಳ್ಳುಳ್ಳಿ ಬಜ್ಜಿ ಆಗೈತೆ, ಊಟ ಮಾಡ್ರಿ. ಈಗಳಮ್ಮ ಕಾದೈತೆ, ಇನ್ನು ಊಟ ಮಾಡೋದೆ. ಹಾಕೊಡಮ್ಮ. ಈಗಳಮ್ಮ ಉಂಡು ಬಿಟ್ಟು ಹೆಂಗೈತೆ ಅಂತ ಹೇಳ್ರಿ. ಯಾರಿಗೆ ಹೇಳೋಣ? ನನಗೆ. ಊಟ ಮಾಡೋಣ ಬನ್ನಿ. ನಾನು ಈ ಥರ ಅಡುಗೆ ಎಲ್ಲ ಇದ್ದಾಗ ನಾನು ವಿಡಿಯೋ ಎಲ್ಲ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಇನ್ಯಾರು ನಮ್ಮ ಕಡೆ ಊಟ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ. ಕಾಯ್ತಾರೆ ಎಲ್ಲರೂ ನಮ್ಮ ಬರುವಿಕೆಗೆ. ಥ್ಯಾಂಕ್ ಯು ಸೋ ಮಚ್.